ಇವತ್ತು ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. 2024ರ ವರೆಗಿನ ಬಿಜೆಪಿಯ ವಿಕಾಸದ ಪರಿಕಲ್ಪನೆಯ ಕುರಿತಾದ ಪ್ರಣಾಳಿಕೆ ಬಿಡುಗಡೆಯಾಗಿ ಕೆಲವೇ ಗಂಟೆಗಳಲ್ಲಿ ದಕ್ಷಿಣ ದಂಡಯಾತ್ರೆ, ಅದರಲ್ಲೂ ನೇರವಾಗಿ ಪಂಚ ಗ್ಯಾರಂಟಿಗಳ ತವರು ರಾಜ್ಯ ಕರ್ನಾಟಕದಲ್ಲಿ ಮೋದಿಯ ಅಬ್ಬರದ ಚುನಾವಣಾ ಮತಬೇಟೆ. ಮೈಸೂರಿನ ಸಮಾವೇಶ ಅದಾದ ನಂತರದಲ್ಲಿ ಕೆಲವೇ ಹೊತ್ತಿನಲ್ಲಿ ಮಂಗಳೂರಿನಲ್ಲಿ ರೋಡ್ ಶೋ. ಯಾವ ರೀತಿ ಪರಿಣಾಮವನ್ನು ಬೀರೋ ಸಾಧ್ಯತೆ, ಇವೆಲ್ಲವೂ ಕೂಡ ಮುಂಬರಲಿರುವ ಲೋಕಸಭಾ ಚುನಾವಣೆ ಮೇಲೆ ಇದರ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ನನ್ನ ಜೊತೆಯಲ್ಲಿ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಹಾಗೆ ಹಿರಿಯ ಪತ್ರಕರ್ತರಾದ ವಿನಾಯಕ್ ಮುರೂರ್ ಅವರು ನೇರ ಸಂಪರ್ಕದಲ್ಲಿ. ಮೊದಲಾಗಿ ರೇಷ್ಮೆ ಸರ್, ತಮ್ಮನ್ನೇ ಕೇಳ್ತೀನಿ, ಇವತ್ತು ಬೆಳಗ್ಗಿನ ಪ್ರಣಾಳಿಕೆ ಅದಾದ ನಂತರದಲ್ಲಿ ಇದೀಗ ಕರ್ನಾಟಕದಲ್ಲಿ ಅದರಲ್ಲೂ ಹಳೆ ಮೈಸೂರು ಹಾಗೆ ಕರಾವಳಿ ಭಾಗವನ್ನ ಗುರಿಯಾಗಿಸಿಕೊಂಡು ಮೋದಿ ಮತಬೇಟೆ, ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರೋ ಸಾಧ್ಯತೆ? ಸ್ಮಿತಾ, ಕಳೆದ ಸಾರಿ 2023ರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಈ ಭಾಗದಲ್ಲಿ ಮೋದಿ ಪದೇ ಪದೇ ಸಂಚಾರ ಮಾಡಿದ್ರು. ತಾವು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ, ಕರ್ನಾಟಕದ ಭಾಜಪ ಘಟಕ ಮೋದಿ ಅವರನ್ನ ರೋಡ್ ಶೋ ಮ್ಯಾನ್ ಆಗಿ ಮಾತ್ರ ಬಳಸ್ಕೊಳ್ತಾ ಬಂತೆ ಹೊರತು ಮೋದಿ ಅವರ ವ್ಯಕ್ತಿತ್ವ, ವಿಚಾರಧಾರೆ, ಕಾರ್ಯಕ್ರಮ, ಕಾರ್ಯವೈಖರಿ ಇತ್ಯಾದಿಗಳ ಬಗ್ಗೆ ಅಷ್ಟೇ ಅಲ್ಲ, ಮೋದಿ ಅವರ ಸಾಮಾಜಿಕ ಹಿನ್ನೆಲೆಯ ಬಗ್ಗೆ ಕೂಡ ಕರ್ನಾಟಕ ಮತದಾರರಿಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ರು. ಮೋದಿ ಅವರನ್ನ ಕೇವಲ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಳ್ತಾ ಇದಾರಲ್ಲ ಅಂತ ತಾವು ನಿನ್ನೆ ವಿಷಾದವನ್ನ ವ್ಯಕ್ತಪಡಿಸಿದ್ರೆ, ಇವತ್ತು ಬಹುಮಟ್ಟಿಗೆ ಮೈಸೂರಿನ ಸಮಾವೇಶದಲ್ಲಿ ಎದ್ದು ಕಂಡಿದ್ದೇನು ಅಂತಂದ್ರೆ, ಇಬ್ಬರು ಭಾರತದ ರಾಜಕಾರಣದ ಎರಡು ವಿವಿಧ ತಲೆಮಾರುಗಳ ವಿಭಿನ್ನ ಸಾಮಾಜಿಕ ಹಿನ್ನೆಲೆಯ ಇಬ್ಬರು ದಿಗ್ಗಜಗಳ ಅಪರೂಪದ ಸಮಾಗಮ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಒಂದೇ ವೇದಿಕೆ ಮೇಲೆ ವಿರಾಜಮಾನರಾಗಿದ್ದು ಅಷ್ಟೇ ಅಲ್ಲ, ಅತ್ಯಂತ ಅನಿರೀಕ್ಷಿತವಾದ ಆಶ್ಚರ್ಯ ಅಂತಂದ್ರೆ ದೇವೇಗೌಡರ ಭಾಷಣ, ಅವರ 6-7 ನಿಮಿಷಗಳ ಭಾಷಣದಲ್ಲಿ ಹೃದಯಾಂತರಾಳದಿಂದ ಹೊರಬಿದ್ದ ಮಾತುಗಳು ಇವತ್ತು ಮೈಸೂರಿನ ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಮತ್ತು ಆ ಇಡೀ ಸಮಾವೇಶವನ್ನ ಸುದ್ದಿ ವಾಹಿನಿಯಲ್ಲಿ ವೀಕ್ಷಿಸಿದ್ದ ಲಕ್ಷಾಂತರ ಜನಕ್ಕೆ ಆಶ್ಚರ್ಯ ಮತ್ತು ಸಂತೋಷವನ್ನ ತಂದಿರಬಹುದು. ನೋಡಿ, 91ನೇ ವಯಸ್ಸಲ್ಲಿ ದೈಹಿಕವಾಗಿ ಸಾಕಷ್ಟು ಹೈರಾಣ ಆಗಿದ್ರು ಕೂಡ ಅವರ ಮಾತಿನಲ್ಲಿ, ಅವರ ಆಲೋಚನಾ ಕ್ರಮದಲ್ಲಿ ಎಳ್ಳಷ್ಟು ವ್ಯತ್ಯಾಸ ಆಗಿಲ್ಲ. ಅಸ್ಖಲಿತವಾದ ಧ್ವನಿಯಲ್ಲಿ ದೇವೇಗೌಡರು ಮೋದಿ ಅವರ ವ್ಯಕ್ತಿತ್ವದ ವಿಶೇಷತೆಯನ್ನ ನೋಡಿ, 6 ಕೋಟಿ ಜನಸಂಖ್ಯಾ ಬಾಹುಳ್ಯ ಕರ್ನಾಟಕದಂತ ರಾಜ್ಯದ ಮುಖ್ಯಮಂತ್ರಿ, 140 ಕೋಟಿ ಜನರುಳ್ಳ ಈ ಭಾರತ ದೇಶವನ್ನು ಆಳ್ತಾ ಇರೋ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ನಾನು ಏನ್ ಹೇಳಿ ಅಂತಂದ್ಬಿಟ್ಟು ದೇವೇಗೌಡರು ತಮ್ಮ ಸಾತ್ವಿಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತಾವು ಇದುವರೆಗೂ ನನ್ನ ಬುದ್ಧಿ ಓಡ್ಲಿಲ್ಲ, ನನ್ನ ಬುದ್ಧಿ ಮೊದಲೇ ಓಡಿದ್ರೆ ಮೋದಿ ಅವ್ರ ಜೊತೆ ಕೈ ಜೋಡಿಸುವಂತ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೆ, ತಡವಾಗಿ ಆದ್ರೂ ಕೂಡ ಕೊನೆಗೂ ಹೇಳ್ದೆ, ನೀವ್ ಮೋದಿ ಅವ್ರ ಜೊತೆ ಹೋಗಿ ಕೈ ಜೋಡಿಸು ಅಂತ ಹೇಳಿದ್ದು ಇವತ್ತು ಸಾರ್ಥಕವಾಗಿದೆ ಅಂತ ಆ ಭಾವನೆಗಳನ್ನೇನು ಬಿತ್ತರಿಸಿದ್ರು. ಕರ್ನಾಟಕದ ಭಾಜಪ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ದೇವೇಗೌಡರ ಮಾತುಗಳೇ ಒಂಥರ ವಿಶೇಷವಾದ ಒಂದು ಎಲೆಕ್ಟ್ರಿಫೈಯಿಂಗ್ ಇಫೆಕ್ಟ್ ಅಂತಾರಲ್ಲ, ಒಂದು ರೋಚಕ ಒಂದು ಉತ್ಸಾಹವನ್ನ ಮೂಡಿಸಿದ್ವು ಅಂತ ಹೇಳ್ಬೋದು. ಇವತ್ತು ರೈಟ್ ಸರ್, ಸಂಪರ್ಕದಲ್ಲಿರಿ. ವಿನಾಯಕ್ ಅವ್ರ ಹತ್ರ ಒಂದು ಕ್ವಿಕ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ವಿನಾಯಕ್ ಅವರೇ, ಈಗ ಹಳೆ ಮೈಸೂರು ಆಯ್ತು, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕರಾವಳಿ ಟಾರ್ಗೆಟ್. ಸಿದ್ಧತೆಗಳನ್ನ ನೋಡಿದ್ರೆ, ಅಲ್ಲಿ ಸೇರಿರುವ ಜನರನ್ನ ನೋಡಿದ್ರೆ ಒಂದ್ ರೀತಿ ನಿರೀಕ್ಷಿತವೇ. ಅಲ್ಲಿ ಬಿಜೆಪಿ ಭದ್ರ ಕೋಟೆ ಕೂಡ ಹೌದು ಕರಾವಳಿ. ಬಟ್ ಮೋದಿ ಅವರ ಈ ರೋಡ್ ಶೋ ಬದಲಾವಣೆ ಅಂತ ಹೇಳಿ ಏನ್ ತರಬಹುದು, ಮತದಾರರ ಮನಸ್ಸಿನ ಮೇಲೆ ಯಾವ ರೀತಿ ಚಾಪನ್ನ ಮೂಡಿಸೋ ನಿರೀಕ್ಷೆ ಇದೆ ಅಂತ ಹೇಳಿ? ನನಗೇನು ಈಗ ಕರಾವಳಿಯಲ್ಲಿ ಮೋದಿ ಅವರು ರೋಡ್ ಶೋ ಮಾಡಬೇಕಾದ ಅಗತ್ಯ ಇತ್ತು ಅಂತ ನನಗೇನು ಅನ್ಸಲ್ಲ. ಯಾಕಂದ್ರೆ ಅಲ್ಲಿ ಅಷ್ಟು ಸ್ಟ್ರಾಂಗ್ ಆದ ಒಂದು ಬಿಜೆಪಿಯ ಪ್ರೆಸೆನ್ಸ್ ಇದೆ ಅಲ್ಲಿ. ಆದ್ರೆ ಬಹುಶಃ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಮೂಡಿಸೋ ದೃಷ್ಟಿಯಿಂದ ಮತ್ತು ನಾಯಕರಲ್ಲಿ ಒಂದು ಒಗ್ಗಟ್ಟನ್ನ ತರೋ ದೃಷ್ಟಿಯಿಂದ, ಈ ಒಂದು ಉದ್ದೇಶದಿಂದ ಮತ್ತೆ ಕರಾವಳಿಯ ಎಲ್ಲಾ ಪ್ರದೇಶಗಳನ್ನ ಗಮನದಲ್ಲಿ ಇಟ್ಕೊಂಡು ರೋಡ್ ಶೋ ನಡೆಸ್ತಾ ಇರಬೇಕು. ಅಂದ್ರೆ ಅಲ್ಲಿ ನಿಮಗೆ ಮೋದಿ ಅವರ ಅಭಿಮಾನಿಗಳು ತುಂಬಾ ಜಾಸ್ತಿ ಇದ್ದಾರೆ. ಅಂದ್ರೆ ಮೋದಿ ಅವರನ್ನ ನೋಡ್ಬೇಕು ಅನ್ನುವಂತ ಕಾತರದ ಇರೋರ ಸಂಖ್ಯೆ ಬಹಳ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಸೌತ್ ಕೇಂದ್ರದಲ್ಲಿ ಎಲ್ಲಾ ಕಡೆನೂ ಇದೆ, ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಅಲ್ಲಿ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಈ ಕಾಸರಗೋಡಿನ ಭಾಗ, ಅಂದ್ರೆ ಕೇರಳದ ಕಾಸರಗೋಡು ಏನಿದೆ ಅಲ್ಲಿ ಭಾಗ, ಮತ್ತೆ ಕರಾವಳಿ ಕರ್ನಾಟಕ ಈ ತರದ ಭಾಗಗಳಿಗೆ ಜಾಸ್ತಿ ಅದರ ಎಫೆಕ್ಟ್ ಆಗ್ಬಹುದು ಅಂತ ಅನ್ಸುತ್ತೆ. ಬಟ್
ನಿಜವಾಗ್ಲೂ ಮೋದಿ ಅವರಲ್ಲಿ ಹೋಗ್ಬೇಕಿತ್ತ ಅಂತ ನನ್ನ ಪ್ರಶ್ನೆ ಕೇಳಿದ್ರೆ ಖಂಡಿತ ನನ್ನ ಅಭಿಪ್ರಾಯದಲ್ಲಿ ಅವ್ರು ಬಟ್ ಎರಡು ಹೋಗ್ಬೇಕಾಗಿರ್ಲಿಲ್ಲ ಕ್ಷೇತ್ರದಲ್ಲೂ ಅಂತ ಕೂಡ ನನ್ನ ಬದಲಾವಣೆ, ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಪರ್ಯಾಯವಾಗಿ ಬೇರೆ ಕ್ಷೇತ್ರ, ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದವರು, ಅವರ ಬದಲಿಗೂ ಕೂಡ ಪರ್ಯಾಯ ಅಭ್ಯರ್ಥಿ. ಸೊ ಅಲ್ಲಿ ಏನೋ ಒಂದು ಗ್ರೌಂಡ್ ಅಲ್ಲಿ ಬದಲಾವಣೆ ಆಗಿದೆ ಅನ್ನೋ ಸೂಚನೆ ಇಲ್ದಲೇ ಅಭ್ಯರ್ಥಿ ಬದಲಾವಣೆ ಆಗುತ್ತಾ? ಇಲ್ಲ, ಅಲ್ಲ ಅಭ್ಯರ್ಥಿ ಬದಲಾವಣೆ ಅಲ್ಲಿ ಏನು ಮ್ಯಾಟರ್ ಆಗುತ್ತೆ ಅಂತ ನನ್ಗೇನು ಅನ್ಸಲ್ಲ. ಈಗ ಹಿಂದೆ ನಳಿನ್ ಕುಮಾರ್ ಅವರನ್ನ ನಿಲ್ಲಿಸಿದಾಗಲೂ ಕೂಡ ನಳಿನ್ ಕುಮಾರ್ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿದ್ರು. ಅವರು ನಿಲ್ಲಿಸಿದಾಗ ಅವರು ಕೂಡ 45,000 ಆಮೇಲೆ 1.5 ಲಕ್ಷ ಅಂತರದಲ್ಲಿ ಅಲ್ಲಿ ಗೆದ್ದವರು. ಹಾಗಾಗಿ ಅಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಿದ್ದು ಅಂತ ಒಂದು ಏನು ಪರಿಣಾಮ ಆಗುತ್ತೆ ಅಂತಿಲ್ಲ. ಆಮೇಲೆ ಅಲ್ಲಿ ಯಾವುದೇ ರೀತಿಯ ಅಸಮಾಧಾನ ಆಗ್ಲಿ ಅಥವಾ ಚೌಟ ಅವ್ರನ್ನ ಹಾಕಿದ್ರ ಬಗ್ಗೆ ಯಾರಿಗೆ ಒಂದು ಬೇಸರ ಆಗ್ಲಿ ಆತರ ಏನೂ ಇಲ್ಲ. ಅಭ್ಯರ್ಥಿ ಬಗ್ಗೂ ಒಳ್ಳೆ ಅಭಿಪ್ರಾಯ ಇದೆ, ಪಾರ್ಟಿ ಬಗ್ಗೂ ಒಳ್ಳೆ ಅಭಿಪ್ರಾಯ ಇದೆ, ಸಪೋರ್ಟರ್ಸ್ ಅಷ್ಟೇ ಇದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿ ಅಂದ್ರೆ ಮೋದಿ ಅಲ್ಲಿ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ಮೂಡಿಸೋದು, ಮತ್ತೆ ಆ ತರದ ಯಾವುದೇ ಭಾವನೆಗಳು ಇಲ್ಲ ಅಲ್ಲಿ ನಾಯಕರಲ್ಲಿ ಒಂದು ಉತ್ಸಾಹ ಮೂಡಿಸೋ ದೃಷ್ಟಿಯಿಂದ ಬಹುಶಃ ಒಂದು ಸಂದೇಶ ಕೊಡಬೇಕು ಅನ್ನೋದ್ ಕಾರಣಕ್ಕೆ ಅಲ್ಲಿ ಏನು ರೋಡ್ ಶೋ ಮಾಡ್ತಾ ಇರ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಬಿಟ್ರೆ ಅಲ್ಲಿ ನಿಜವಾಗ್ಲೂ ಅವರ ಪ್ರೆಸೆನ್ಸ್ ಏನು ರಿಕ್ವೈರ್ಡ್ ಅಂತ ನನ್ಗೇನ್ ಅನ್ಸಲ್ಲ. ನಾನ್ ಮಂಗಳೂರಲ್ಲಿ ಬಹಳಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ರಿಂದ ನಾನು ಅಲ್ಲಿಯ ಏನು ಜನರ ಮನಸ್ಥಿತಿಯನ್ನ ಏನು ಸರಿಯಾಗಿ ಬಲ್ಲೆ. ಸೊ ಅಲ್ಲಿಯ ಜನ ಅವ್ರು ಒಂದ್ಸರಿ ಮೋದಿ ಅವ್ರನ್ನ ಇಷ್ಟಪಟ್ರೆ ಮೋದಿ ಬರ್ಬೇಕು ಅಂತಿಲ್ಲ, ಹಾಗೇನೆ ವೋಟ್ ಹಾಕ್ತಾರೆ ಅಲ್ಲಿ ಜನ. ಆ ತರದ ಇವ್ರು ಮತ್ತೆ ಕೆಲಸಕ್ಕೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಇವ್ರು ಏನ್ ಕೆಲಸ ಮಾಡಿದ್ರೆ ಅದನ್ನ ಅಲ್ಲಿ ಜನ ಬಹಳ ಏನು ಬುದ್ಧಿವಂತ ಜಿಲ್ಲೆ ಅಂತ ಏನು ಕರೆಸ್ಕೊಳ್ತಾರೆ. ಸೊ ಅವ್ರು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಅವರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಬೇರೆ ಇಶ್ಯೂಗಳು ಜಾಸ್ತಿ ಏನು ಮ್ಯಾಟರ್ ಆಗಲ್ಲ. ಅಲ್ಲಿ ಏನಿದ್ರು ಒಂದು ಹಿಂದೂ ಮುಸ್ಲಿಮು, ಇಲ್ಲ ಅಂತಂದ್ರೆ ದೇಶಭಕ್ತಿ, ಈ ತರದ್ದೇ ಜಾಸ್ತಿ ಅಲ್ಲಿ ಹಿಂದುತ್ವ, ಈ ತರದ್ದೇ ಜಾಸ್ತಿ ಏನು ಮ್ಯಾಟರ್ ಆಗುವಂತ ವಿಷಯಗಳು. ಹಾಗಾಗಿ ಆ ಕೆಲಸನ ಮೋದಿ ಅವರು ಪ್ರಧಾನಿಯಾಗಿನೂ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರ ಭಾಷಣದ ಮೂಲಕನೂ ಅಲ್ಲಿ ಜನರನ್ನ ಸಾಕಷ್ಟು ಸೆಳೀತಾರೆ. ಹಾಗಾಗಿ ರೋಡ್ ಶೋ ಅನ್ನೋದು ಬಹುಶಃ ಅಲ್ಲೊಂದು ಮೆಸೇಜ್ ಕೊಡೋದಕ್ಕೆ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಅಲ್ಲಿ ಕೇರಳ ಇದೆ ಬಾರ್ಡರ್ ಅಲ್ಲಿ, ಇದೆಲ್ಲ ದೃಷ್ಟಿಯಿಂದ ಅಲ್ಲಿ ಮಾಡ್ತಾ ಇರ್ಬೇಕು. ರೈಟ್. ರವೀಂದ್ರ ರಶ್ಮಿ ಸರ್, ನಿಮ್ಮ ಹತ್ರ ಈ ಕರಾವಳಿ ಭಾಗದ ರೋಡ್ ಶೋ ಕೇಳೋಕ್ ಮುಂಚೆ ಹಳೆ ಮೈಸೂರು ಭಾಗದ ಒಂದು ಕ್ಯೂರಿಯಾಸಿಟಿ, ಮೈತ್ರಿ ಅಮಾಲ್ಗಮೇಷನ್ ಬಗ್ಗೆ ಪ್ರಶ್ನೆಗಳು ಈ ಕ್ಷಣದವರೆಗೂ ಕೂಡ ಆಯ್ತು. ಇನ್ಫ್ಯಾಕ್ಟ್ ಇವತ್ತಿನ ವೇದಿಕೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ, ಪ್ರೀತಮ್ ಗುಬ್ಬಿ ಒಬ್ರಿಗೊಬ್ರು ಮಾತನಾಡ್ಲಿಲ್ಲ, ಸ್ಮೈಲ್ ಕೂಡ ಕೊಡ್ಲಿಲ್ಲ, ಅದು ಕ್ವೆಶ್ಚನ್ ಮಾರ್ಕ್ ಆಗೇ ಉಳಿತು. ಅದನ್ನ ಹೊರತುಪಡಿಸಿಯೂ ಕೂಡ ದೊಡ್ಡಗೌಡರ ಸಂಪೂರ್ಣ ಒಪ್ಪಿಗೆ ಇತ್ತ, ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಳ್ಳೋಕೆ ಆ ಪ್ರಶ್ನೆ ಇತ್ತು. ಹಾಗೆ ದೇವೇಗೌಡರು ಜಾತ್ಯತೀತ ನಿಲುವನ್ನ ಪಕ್ಕಕ್ಕೆ ಸರಿಸಿ ಮೋದಿ ಪರವಾಗಿ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಾರಾ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಮೋದಿಯೇ ಜೈ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರ, ಈ ರೀತಿ ಒಂದಷ್ಟು ಸಂದೇಹಗಳಿತ್ತು. ಉತ್ತರ ಸಿಕ್ಬಿಡ್ತಾ ಈ ವೇದಿಕೆ ಮೂಲಕ ಅಂತ ಹೇಳಿ? ಉತ್ತರ ಇವತ್ತಲ್ಲ, ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ದಿವಸ ಮುಂಚೆ ಚುಂಚನಗಿರಿ ಪಕ್ಕದಲ್ಲಿ ಅವರೊಂದು ಭಾಷಣ ಮಾಡ್ತಾ ಹೇಳಿದ್ರು, ಈತ ದೈವಾಂಶ ಸಂಭೂತ, ಸಂಸ್ಕಾರವಂತ. ನನ್ನ 64 ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ಯಾವ ನಾಯಕನನ್ನು ಕೂಡ ನಾನು ಈ ತರ ಸಾರ್ವತ್ರಿಕವಾಗಿ ನಾನು ಹೊಗಳಿರಲಿಲ್ಲ. ಆದ್ರೆ ನನಗೆ ಮೋದಿ ವಿಚಾರದಲ್ಲಿ ಯಾವುದೇ ಸಂಕೋಚ ಇಲ್ಲ. ಆತ ಒಬ್ಬ ದೈವಾಂಶ ಸಂಭೂತ, ಸಂಸ್ಕಾರವಂತ ಅನ್ನೋ ಮಾತುಗಳು ಹೇಳಿದಾಗ್ಲೇ ದೇವೇಗೌಡರು ಸ್ವಲ್ಪ ಭಾವುಕ ಸ್ವಭಾವದವರು. ನೋಡಿ, 27 ವರ್ಷಗಳ ಹಿಂದೆ ಅವರು ಪ್ರಧಾನಮಂತ್ರಿ ಪದವಿಯಿಂದ ಹಠಾತ್ನೆ ಇಳಿದ್ರು ಕೂಡ 27 ವರ್ಷಗಳ ನಂತರವೂ ಕೂಡ ಅವರ ರಾಜಕೀಯ ಪ್ರಾಮುಖ್ಯತೆ ಕಮ್ಮಿ ಆಗಿಲ್ಲ, ಅವರ ರಾಜಕೀಯ ಪ್ರಸ್ತುತತೆ ಕಮ್ಮಿ ಆಗಿಲ್ಲ. ನೋಡಿ, ಹಿಂದೆ 2004ರಲ್ಲಿ 58 ಸ್ಥಾನಗಳನ್ನ, ಕೇವಲ 58 ಸ್ಥಾನಗಳು ಪಡೆದಿದ್ದ ಅವರ JDS ಪಕ್ಷದ ಬಾಗಿಲಿಗೆ ಹೋಗಿ ಕಾಂಗ್ರೆಸ್ ಪಕ್ಷ 65 ಸ್ಥಾನಗಳನ್ನು ಪಡೆದಿದ್ದ ಕಾಂಗ್ರೆಸ್ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡಿತ್ತು. ಅದಾದ್ಮೇಲೆ ಮುಂದೊಮ್ಮೆ ಕುಮಾರಸ್ವಾಮಿ ಅವರು ಬರೀ ಒಂದು 38 ಸೀಟ್ ಬಂದಾಗ 78 ಸೀಟ್ ಬಂದಿದ್ದ ಕಾಂಗ್ರೆಸ್ ಪಕ್ಷ ಮತ್ತೆ ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಸರ್ಕಾರವನ್ನು ರಚಿಸ್ಕೊಂಡಿತ್ತು. ದೇವೇಗೌಡರು ಒಂಥರ ಶಕ್ತಿ ಕೇಂದ್ರ ಇದ್ದಂಗೆ, ಸಂಖ್ಯಾಬಲಕ್ಕಿಂತ ಹೆಚ್ಚಾಗಿ ಅವರ ಆತ್ಮಬಲ ಎಲ್ಲದಕ್ಕಿಂತ ಹೆಚ್ಚಾಗಿ ರೈತ ಸಮುದಾಯದ ಪರವಾಗಿ, ಅದರಲ್ಲೂ ವಿಶೇಷವಾಗಿ ನೀರಾವರಿ ಮತ್ತು ಕೃಷಿ ಕ್ಷೇತ್ರಗಳ ವಿಚಾರವಾಗಿ ದೇವೇಗೌಡರಿಗಿರುವ ಆ ದೂರದರ್ಶಿತ್ವ, ಗಟ್ಟಿಯಾದ ವಿಚಾರಧಾರೆ, ಅಧ್ಯಯನಶೀಲತೆ ಇತ್ಯಾದಿಗಳು ಅವರನ್ನೊಂದು ಇವತ್ತಿನ ನೋಡಿ ಮೋದಿ ಅವರೇ ಹೇಳ್ಬಿಟ್ರು, ಸಕ್ರಿಯ ರಾಜಕಾರಣದಲ್ಲಿರೋ ಎಲ್ಲ ನಾಯಕರ ಪೈಕಿ ಸೀನಿಯರ್ ಮೋಸ್ಟ್ ಅಂದ್ರೆ ದೇವೇಗೌಡರು ಅಂತ ಸಾರ್ವಜನಿಕವಾಗಿ ಇವತ್ತು ಮೋದಿ ಅವರು ಹೇಳಿದ್ರು. ಅದೊಂಥರ ಮೋದಿ ಮತ್ತು ದೇವೇಗೌಡರ ನಡುವೆ ಅದು ಭಾವಪೂರ್ಣವಾದ ಸಂಬಂಧ ಏನಿತ್ತು, ಇವತ್ತು ಕರ್ನಾಟಕದ ಜನತೆ ಎದುರಿಗೆ ಮೈಸೂರಿನ ಸಮಾವೇಶದ ವೇದಿಕೆ ಮೇಲೆ ಅದು ಸಾಬೀತಾಯ್ತು ಅಂತ ಅನ್ಸುತ್ತೆ. ಇದರಿಂದ ದೇಶಕ್ಕೆ ಒಳ್ಳೇದಾಗುತ್ತೆ. ಚುನಾವಣಾ ಫಲಿತಾಂಶ ಏನೇ ಆಗ್ಲಿ, ಮೋದಿಯವರು ಪಕ್ಷ ಗೆಲ್ಲುತ್ತೋ ಅಥವಾ ಮತ್ತೆ ಪ್ರಧಾನಿ ಆಗ್ತಾರೋ ಇಲ್ವೋ, ಈ ದಿನಮಾನ ಇಂಥ ಸಂಕೀರ್ಣ ಸಂದರ್ಭದಲ್ಲಿ
ಎರಡು ದಿಗ್ಗಜಗಳ ಸಮಾಗಮ ಅಂತ ನಾನು ನೋಡ್ತಾ ಇದ್ದೀನಿ. ಈ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನಿದೆ ಕರ್ನಾಟಕದ ಮಟ್ಟಿಗೆ ಏನಾಗಿದೆ ಅದು ರಾಷ್ಟ್ರಕ್ಕೆ ಒಳ್ಳೇದು ಮಾಡುತ್ತೆ. ಮೋದಿ ಅವರು ವಾಪಸ್ ಬಂದ ಮೇಲೂ ಕೂಡ ಅವ್ರೇನು ಉತ್ತರ ಭಾರತದ ರೈತ ಸಮುದಾಯಗಳ ಜೊತೆಗೆ ಒಂದು ಸಂಘರ್ಷ ನಡೀತಾ ಇದೆ, ಒಂದು ತಾತ್ವಿಕ ಸಂಘರ್ಷ ನಡೀತಾ ಇದೆ. ಅದಕ್ಕೆ ಸಮರ್ಪಕವಾದ ಪರಿಹಾರವನ್ನು ದೊರಕಿಸಿಕೊಡೋದ್ರಲ್ಲಿ ದೇವೇಗೌಡರ ಮಾರ್ಗದರ್ಶನ ಖಂಡಿತವಾಗೂ ಸಹಾಯ ಮಾಡುತ್ತೆ ಅಂತ ನನಗೆ ರೈಟ್. ಈ ಮೈತ್ರಿ ಲೆಕ್ಕಾಚಾರ ನಾವು ಮಾತನಾಡಿದಾಗ ನಮಗೆ ಬೇಕೋ ಬೇಡವೋ ಈ ಜಾತಿ ಸಮೀಕರಣದ ಬಗ್ಗೆ ಕೂಡ ಮಾತನಾಡಲೇಬೇಕು, ಅನಿವಾರ್ಯ ಅನ್ನೋ ರೀತಿಯಲ್ಲಿ ಆಗೋಗಿದೆ ರಾಜಕೀಯ, ಅದರಲ್ಲೂ ಚುನಾವಣಾ ರಾಜಕೀಯದಲ್ಲಿ. ಈ ಎಲ್ಲೊಂದ್ ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಕಳ್ಕೊಳ್ತಾ ಇದೆ ಅನ್ನೋ ಆತಂಕ ಇದ್ದ ತಮ್ಮ ಸಾಂಪ್ರದಾಯಿಕ ಓಟ್ಗಳು, ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆ ಮತ್ತಷ್ಟು ಗಟ್ಟಿಯಾಗಬೇಕು ಅನ್ನೋ ಬಿಜೆಪಿಯ ಸತತ ಎಫರ್ಟ್, ಇದೆರಡಕ್ಕೂ ಕೂಡ ಇವತ್ತು ದೊಡ್ಡಗೌಡರು ಹಾಗೆ ಮೋದಿ ಇಬ್ರು ಒಂದೇ ವೇದಿಕೆಯಲ್ಲಿ ಕೂತಿದ್ದು ಕೈ ಹಿಡ್ಕೊಂಡು ಶಕ್ತಿ ಪ್ರದರ್ಶನ ಮಾಡಿದ್ದು ಎಷ್ಟರ ಮಟ್ಟಿಗೆ ಉತ್ತರ ಆಗತ್ತೆ ಅಂತ ನೋಡಿ. ನಿಮ್ಮನ್ನ 10 ವರ್ಷ ಹಿಂದಕ್ಕೆ ತಗೊಂಡು ಹೋಗ್ತಾನೆ. 2014 ಲೋಕಸಭಾ ಚುನಾವಣೆ, 2018 ವಿಧಾನಸಭಾ ಚುನಾವಣೆ, ಮತ್ತೆ 2019 ಲೋಕಸಭಾ ಚುನಾವಣೆ. ಈ ಮೂರು ಸಂದರ್ಭದಲ್ಲಿ ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರಲೇ ಇಲ್ಲ. ಕರ್ನಾಟಕ ಜನ ಮೋದಿಯವರ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ವಿಶ್ವಾಸ ಮತ್ತು ಭಕ್ತಿ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ, ಯಾವ ಕರ್ನಾಟಕದ ಮತದಾರರು 2013 ವಿಧಾನಸಭಾ ಚುನಾವಣೆಯಲ್ಲಿ ಸುಭದ್ರ ಸರ್ಕಾರ, ಸಮರ್ಥ ನಾಯಕತ್ವ ಅಂತ ಹೇಳಿದ ಸಿದ್ದರಾಮಯ್ಯನವರಿಗೆ 122 ಸೀಟ್ಗಳ ನಿಚ್ಚಳ ಬಹುಮತದ ಕೊಟ್ಟು ಅಧಿಕಾರ ತಂದಿದ್ರು, ಒಂದೇ ವರ್ಷದಲ್ಲಿ ಯೂಟರ್ನ್ ನೋಡಿದ್ರು. ಅಲ್ಲಿ ಮೋದಿಯವರು ದಿಲ್ಲಿ ದರ್ಬಾರ್ಗೆ ಪ್ರವೇಶ ಮಾಡ್ತಿರೋ ಹಾಗೇನೆ ಭಾರತೀಯ ಜನತಾ ಪಕ್ಷಕ್ಕೆ 17 ಲೋಕಸಭಾ ಸೀಟ್ಗಳು ಅಷ್ಟೇ ಅಲ್ಲ 132 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟಿದ್ರು. 2018 ವಿಧಾನಸಭಾ ಚುನಾವಣೆ ಅಂತ ಏನು ರಂಪ ರಾದ್ದ ಅಂತ ಮಾಡ್ಕೊಂಡಿರಲಿಲ್ಲ ಸಿದ್ದರಾಮಯ್ಯನವರ 5 ವರ್ಷದ ಆಡಳಿತ. 6 ತಿಂಗಳು ಮುಂಚೆನೆ ಸರ್ಕಾರಿ ಯಂತ್ರ ಸಮೇತ ಅವರು ಜನಾಶೀರ್ವಾದ ಯಾತ್ರೆ ಅಂತ ಪ್ರಚಾರ ಎಲ್ಲ ನಡೆಸಿದ್ರು. ನಿಜ, ಫಲಿತಾಂಶ ಏನಾಯ್ತು? 130 ಇದ್ದ ಕಾಂಗ್ರೆಸ್ 78ಕ್ಕೆ ಇಳಿತು, ಕೇವಲ 48 ಇದ್ದ ಬಿಜೆಪಿ 104ಕ್ಕೆ ಏರ್ತು. 2019 ಚುನಾವಣೆ ಅಧಿಕಾರದಲ್ಲಿದ್ದು ಬಿಜೆಪಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ, ಬಿಜೆಪಿ ಪಕ್ಷದಲ್ಲಿ ಕೂತಿತ್ತು. ಆದ್ರೂ ಕೂಡ ನರೇಂದ್ರ ಮೋದಿ ಅನ್ನೋ ಪ್ರಚಂಡ ಬಿರುಗಾಳಿಯ ಪರಿಣಾಮವಾಗಿ 25+ ಮಂಡ್ಯ ಸುಮಲತಾ ಸೀಟು, ಸೊ 26 ಕಾಂಗ್ರೆಸ್ ವಿರೋಧಿ ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸುವಂತ ವಾತಾವರಣ ನಿರ್ಮಾಣ ಆಯ್ತು. ಅದು ಮೋದಿಯ ಒಂದು ವ್ಯಕ್ತಿತ್ವದ ಸಂಮೋಹಿನಿ ಅಂತ ಕಾಣುತ್ತೆ. ದುರದೃಷ್ಟವಶಾತ್ 2019ರಿಂದ 2023ವರೆಗೂ ನಮಗೇನು ಅಧಿಕಾರ ನಡೆಸೋ ಅವಕಾಶ ಆಕಸ್ಮಿಕವಾಗಿ ಸಿಕ್ತೋ, ಕರ್ನಾಟಕದ ಭಾಜಪ ನಾಯಕರು ಅದನ್ನು ಸಮರ್ಪಕವಾಗಿ ಸಾರ್ಥಕವಾಗಿ ಬಳಸ್ಕೊಳ್ಳಿಲ್ಲ ಅಂತ ಕಾಣುತ್ತೆ. ಅದರ ಪರಿಣಾಮವಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂತ ಮತ್ತು ಆ ದುರದೃಷ್ಟ ಅವ್ರಿಗೆ ಕಾದಿತ್ತು. ಆದ್ರೆ ಒಂದೇ ಒಂದು, ಕಳೆದ 9-10 ತಿಂಗಳಾಗ್ತಾ ಬಂದ್ರು ಕೂಡ, ಚುನಾವಣೆ ಮುಗಿದು 10 ತಿಂಗಳಾಗ್ತಾ ಬಂದ್ರು ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಸಾಮೂಹಿಕವಾದ ಆತ್ಮವಿಮರ್ಶೆ, ಆತ್ಮಾವಲೋಕನ, ಪಶ್ಚಾತ್ತಾಪ ಅಥವಾ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂತ ಪ್ರಯತ್ನ ನಡೆದ್ರು ಕಾಣಲ್ಲ. ಯಾಕಂದ್ರೆ ನೋಡಿ, ವೇದಿಕೆ ಮೇಲೆ ಕೂಡ ನೀವು ಈಗ ಎತ್ ಹೇಳಿದ್ರಿ, ಬಿಜೆಪಿ ಮತ್ತು ಹಾಸನದ ಬಿಜೆಪಿ ಮತ್ತು JDS ನಾಯಕರ ನಡುವೆ ಒಂದು ಮಾತುಕತೆ ಕೂಡ ಇಲ್ಲಿ ಒಬ್ರು ತಿರುಗು ನೋಡ್ಲಿಲ್ಲ. ಇಬ್ರು ಯುವ ನಾಯಕರುಗಳು, ಯುವ ನಾಯಕರ ಮಟ್ಟದಲ್ಲೂ ಕೂಡ ಇದೇ ತರದ ಒಂದು ಅಸಮಾಧಾನ. ಶಿವಮೊಗ್ಗ ಮತ್ತು ಇತರ ಕ್ಷೇತ್ರಗಳಲ್ಲಿ ಹಿರಿಯ ನಾಯಕರೇ ಬಂದಿದ್ದರೋ ಅಂತ ಒಂದು ದೃಶ್ಯವನ್ನ ನೋಡ್ತಾ ಇದ್ವಿ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರು ಮರ್ತು ಬಿಟ್ಟಿದ್ದಾರೆ. ಮೋದಿ ಅನ್ನೋ ಬ್ರ್ಯಾಂಡ್ ಇದ್ರೆ ನೀವು ರಾಜಕೀಯ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾ ಇದ್ರಿ ಕರ್ನಾಟಕದಲ್ಲಿ. ಈಗ್ಲೂ ಕೂಡ ತಡವಾಗಿಲ್ಲ. ಈ ಸಾರಿ ಆದ್ರೂ ಹಿಂದೆ ಮಾಡಿದ ತಿದ್ದುಕೊಂಡ್ಬಿಟ್ಟು ಮುಂದಿನ 20 ದಿನ ಕೊನೆ ಹಂತದ ಮತದಾನ ಕರ್ನಾಟಕದಲ್ಲಿ, ಆ 2 ಹಂತದ ಮತದಾನದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಒಗ್ಗಟ್ಟಿನ ಪ್ರದರ್ಶನ, ಅದು ದೇವೇಗೌಡರಂತ ದೈತ್ಯ ಶಕ್ತಿ ನಿಮ್ಮ ಬೆಂಗಾವಲಿಗೆ ಈಗ ಬಂದಿರೋದನ್ನ ಒಂದು ಅದೃಷ್ಟದ ಅವಕಾಶ ತಿಳ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೇಕಾಗಿ. ರೈಟ್ ಸರ್, ನಾವಿನ್ನು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಮಂಗಳೂರನ್ನ ತಲುಪಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಕೂಡ ಪ್ರಾರಂಭ ಆಗುತ್ತೆ. ನರೇಂದ್ರ ಮೋದಿ ಅವರ ಕಾರ್ ಹಾಗೆ ಅವರ ಕನ್ವಾಯ್ನ ಗಮನಿಸ್ತಾ ಇದ್ದೀರಿ. ಇದರ ನಡುವೆ ವಿನಾಯಕ್ ಸರ್, ಈಗ ಈ ರೋಡ್ ಶೋ ಆಯೋಜನೆ ಮಾಡಿರೋದು ಕೂಡ ಬಹಳಷ್ಟು ಅಳೆದು ತೂಗಿ ಅಂತ ಹೇಳಿ, ಅಲ್ಲಿ ನಾರಾಯಣಗುರು ಅವರ ಪ್ರತಿಮೆಗೆ ನಮಸ್ಕರಿಸಿ ನಾರಾಯಣಗುರು ವೃತ್ತದಿಂದಲೇ ರೋಡ್ ಶೋ ಪ್ರಾರಂಭ ಮಾಡ್ತಾ ಇರೋದು. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವ ಅಭ್ಯರ್ಥಿ ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಬಿಲ್ಲವ ಓಟ್ಗಳನ್ನ ಸೆಳೆಯುವ ಪ್ರಯತ್ನ ಈ ನಾರಾಯಣಗುರು ವೃತ್ತದಿಂದ ರೋಡ್ ಶೋ ಪ್ರಾರಂಭ ಮಾಡಿರೋದ್ರ ಭಾಗ ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಏನ್ ಹೇಳ್ತೀರಿ? ಇದೆ. ಸಾಮಾನ್ಯವಾಗಿ ಮೋದಿ ಅವರು ಎಲ್ಲೇ ಹೋದ್ರು ಅಲ್ಲಿಯ ಸ್ಥಳೀಯವಾದ ಯಾರು ನಮ್ಮ ಸಾಂಸ್ಕೃತಿಕ ನಾಯಕರನ್ನ ಅಥವಾ ಧಾರ್ಮಿಕ ನಾಯಕರನ್ನ ಅವ್ರು ಭೇಟಿ ಮಾಡೋದಾಗ್ಲಿ ಅಥವಾ ಅವರನ್ನು ಗೌರವಿಸೋದಾಗ್ಲಿ, ಆ ಮೂಲಕ ಒಂದು ಸಂದೇಶವನ್ನ ಕೊಡೋದಾಗ್ಲಿ ಅವ್ರು ಯಾವಾಗ್ಲೂ ಮಾಡ್ತಾರೆ. ನೀವು ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೌತ್ ಕೇಂದ್ರದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಅಥವಾ ಕರಾವಳಿ ಉಡುಪಿಯಲ್ಲಿ ನೀವು ಅಲ್ಲಿ ಜಾತಿ ಆಧಾರಿತವಾಗಿ ಮತ ಹಾಕೋದು ಬಹಳ ಕಡಿಮೆ. ನಾನ್ ನೋಡಿದಾಗೆ
ಲೋಕಸಭೆ ಅಥವಾ ವಿಧಾನಸಭೆ ಎಲೆಕ್ಷನ್ ಇರಲಿ, ಅಲ್ಲಿ ಜಾತಿ ಆಧಾರಿತ ವೋಟ್ಗಳಿಗಿಂತ ಅಲ್ಲಿ ಹಿಂದೂ ವೋಟ್ಗಳು, ಆತರ ಹಿಂದುತ್ವ ಅನ್ನೋದೇ ಜಾಸ್ತಿ ಆಗಿರುತ್ತೆ ಹೊರತು ಯಾವ್ದು ಜಾತಿ ಆಧಾರಿತವಾದ ವೋಟ್ಗಳು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವ್ರು ಆ ಮೂಲಕ ಒಂದು ಬರೀ ಬಿಲ್ಲವರಿಗೆ ಮಾತ್ರ ಅಂತಲ್ಲ, ನಾರಾಯಣ ಗುರುಗಳು ಬಹಳ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಅವರ ಫಾಲೋವರ್ಸ್ ಬಿಲ್ಲವ್ರು ಮಾತ್ರ ಅಲ್ಲ, ಅವ್ರನ್ನ ನಾವು ಕೇವಲ ಬಿಲ್ಲವರಿಗೆ ಅವ್ರನ್ನ ನಾವು ಸೀಮಿತ ಮಾಡಕ್ಕಾಗಲ್ಲ. ಅವರು ಹಿಂದುಳಿದವರ ಅಥವಾ ಏನೋ ನಾವು ಏನ ಕರಿತೀವಿ ಅವರ ಮುಂದುವರಿಯೋದಕ್ಕೆ ಅಥವಾ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಈ ದೃಷ್ಟಿಯಲ್ಲಿ ನಾರಾಯಣ ಗುರುಗಳು ಕೆಲಸ ಮಾಡಿದ್ರಿಂದ ಅದು ಎಲ್ಲಾ ವರ್ಗಕ್ಕೂ ಆ ಮೆಸೇಜ್ ಹೋಗುತ್ತೆ ಅದರಿಂದ. ಅಂದ್ರೆ ನಾನ್ ಅನ್ಕೊಂಡಿರೋದು ಮೋದಿ ಅವರು ಅಲ್ಲಿ ಇದರ ರೋಡ್ ಶೋ ಮಾಡೋ ಮೂಲಕ ಅಲ್ಲಿಯ ಆಲ್ರೆಡಿ ಕಾರ್ಯಕರ್ತರು ಇದ್ದಾರೆ ಅವರನ್ನ ಹುರುಪುಗೊಳಿಸುವಂತದ್ದು ಮತ್ತು ಅಲ್ಲಿಯ ಇನ್ನೂ ಸ್ಟ್ರೆಂತ್ ಅನ್ನ ಇನ್ನೂ ಗಟ್ಟಿ ಮಾಡುವಂತದ್ದು ಅಷ್ಟೇ ಅವ್ರ ಉದ್ದೇಶ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಅಲ್ಲಿ ಈಗ ನಳಿನ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ದವರು, ಅವ್ರಿಗೆ ಟಿಕೆಟ್ ಕೊಡದೆ ಹೊಸಬರಿಗೆ ಕೊಟ್ಟಿದ್ದಾರೆ. ಬಹುಶಃ ಹೊಸಬರಿಗೆ ಕೊಟ್ಟಿರೋ ಕ್ಷೇತ್ರ ಅದು ಒಂದೇ ಈ ಇಡೀ ಕರ್ನಾಟಕದಲ್ಲಿ. ಆ ದೃಷ್ಟಿಯಿಂದ ಕೂಡ ಅವರಲ್ಲಿ ರೋಡ್ ಶೋ ಮಾಡ್ತಾ ಇರೋದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ರೈಟ್. ರವೀಂದ್ರ ರೇಷ್ಮೆ ಸರ್, ಇನ್ನು ಕರಾವಳಿಯ ಮೋದಿ ಭೇಟಿ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ನೋಡಿ, ಒಂದು ಕಡೆ ಪದ್ಮರಾಜ್ ಅವರು, ಮತ್ತೊಂದು ಕಡೆಯಲ್ಲಿ ಜಯಪ್ರಕಾಶ್ ಹೆಗಡೆ, ಇಬ್ಬರು ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ನಿಂದ. ಇವರಿಗೆ ಕೌಂಟರ್ ಕೊಡ್ಲಿಕ್ಕೆ ಬ್ರಿಜೇಶ್ ಚೌಟ, ಕೋಟಾ ಶ್ರೀನಿವಾಸ್ ಪೂಜಾರಿ ಇವರನ್ನ ಆಯ್ಕೆ. ಈಗ ವಿನಾಯಕ್ ಅವ್ರ ವಿಶ್ಲೇಷಣೆ ಏನಂತಂದ್ರೆ ಕರಾವಳಿ ಭಾಗದಲ್ಲಿ ಮೋದಿ ರೋಡ್ ಶೋ ಅವಶ್ಯಕತೆನೇ ಇರಲಿಲ್ಲ, ಎನಿವೇ ಬಿಜೆಪಿಯ ಭದ್ರ ಕೋಟೆ ಅದು ಅಂತ ಹೇಳಿ. ಬಟ್ ನೀವು ಯಾಕೆ ಫೋಕಸ್ ಇರಬಹುದು ಇವತ್ತಿನ ರೋಡ್ ಶೋ ಯಾಕೆ ಇರಬಹುದು ಅಂತ ಹೇಳಿ? ಯಾಕಂದ್ರೆ ಸನ್ನಿವೇಶ ಬದಲಾಗಿದೆ. 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮತಗಳಿಕೆ ಪ್ರಮಾಣ ಜಾಸ್ತಿ ಆಗ್ಬಿಡ್ತು ಇದ್ದಕ್ಕಿದ್ದಂತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರದಲ್ಲಿ. ಹೀಗಾಗಿ ಅದಷ್ಟೇ ಅಲ್ಲ, ಕಾಂಗ್ರೆಸ್ ಇವತ್ತು 136 ಸೀಟುಗಳ ಸುಭದ್ರ ಬಹುಮತದೊಂದಿಗೆ ಅಧಿಕಾರ ನಡೆಸ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಚಾಲ್ತಿಗೆ ತಂದ 5 ಗ್ಯಾರಂಟಿ ಕಾರ್ಡ್ಗಳ ಅದರ ಪರಿಣಾಮ, ವಿಶೇಷವಾಗಿ ಮಹಿಳಾ ಮತದಾರರ ಅಂತರಾಳದಲ್ಲಿರಬಹುದಾದ ಒಂದು ಪರಿಣಾಮ ಏನಿದೆ ಅದನ್ನ ಹೀಗೆ ಅಂತ ಅಂದಾಜು ಮಾಡೋದು ಬಹಳ ಕಷ್ಟ. ಮೋದಿ ಅವರಿಗೆ ಎದುರಾಗಿರುವಂತಹ ಅತ್ಯಂತ ಪ್ರಬಲವಾದ ಸವಾಲೇ ಈ ಕರ್ನಾಟಕ ಮಾಡೆಲ್ 5 ಗ್ಯಾರಂಟಿ ಕಾರ್ಡ್ಗಳ ರಾಜಕಾರಣ. ಅದಿವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮೊನ್ನೆ ಬಂತು ನೋಡಿ, ಪಂಚನಾಯ 25 ಗ್ಯಾರಂಟಿ ಅಂದ್ಬಿಟ್ಟು. ಇಲ್ಲಿ 5 ಗ್ಯಾರಂಟಿ ಇದ್ದಿದ್ದು 25 ಗ್ಯಾರಂಟಿ ಆಗೋಗ್ಬಿಟ್ಟಿದೆ. ಕರ್ನಾಟಕದ ಗ್ಯಾರಂಟಿ ಕಾರ್ಡ್ಗಳ ರಾಷ್ಟ್ರೀಕರಣ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಮೋದಿಯವರು ಹೋದಲ್ಲಿ ಬಂದಲ್ಲಿ ಈ ಗ್ಯಾರಂಟಿ ಕಾರ್ಡ್ ಅನ್ನೋ ಸಂವಹನಾಸ್ತ್ರದ ಒಂದು ಸವಾಲನ್ನು ಎದುರಿಸಬೇಕಾಗಿದೆ. ಮೈಸೂರಿನ ಭಾಷಣದಲ್ಲಿ ಅವರೊಂದು ಸುಮ್ಮನೆ ಒಂದು ಪಾಸಿಂಗ್ ರೆಫರೆನ್ಸ್ ಮಾತ್ರ ಮಾಡಿದ್ರು. ಕರ್ನಾಟಕ ಸರ್ಕಾರ ಅನುಸರಿಸ್ತಾ ಇರೋ ರಾಜಕಾರಣದಿಂದಾಗಿ ಸರ್ಕಾರ ದಿವಾಳಿ ಆಗ್ಬಿಡುವ ಅಪಾಯ ಕಾದಿದೆ ಅಂತ ಮಾತ್ರ ಒಂದು ಪಾಸಿಂಗ್ ರೆಫರೆನ್ಸ್ ಮಾಡಿದ್ರೆ ಹೊರತು ನೇರವಾಗಿ ಒಂದೊಂದೇ ಗ್ಯಾರಂಟಿ ಕಾರ್ಡ್ಗಳನ್ನ ಎತ್ತಿ ಅವ್ರು ಹೇಳಿಲ್ಲ. ಆದ್ರೆ ನನಗೆ ಆಶ್ಚರ್ಯ ಆಗಿದ್ದು, ಬೆಳಗ್ಗೆ ತಾನೇ ಬಿಜೆಪಿಯ ರಾಷ್ಟ್ರೀಯ ವೇದಿಕೆಯಲ್ಲಿ ಸಂಕಲ್ಪ ಪತ್ರ ಅನ್ನೋ ಅವ್ರ ಪ್ರಣಾಳಿಕೆ ಬಿಡುಗಡೆ ಆಗಿತ್ತು. ಆ ಪ್ರಣಾಳಿಕೆ 1-2 ವಿಚಾರಗಳನ್ನಾದ್ರೂ ಸ್ವತಃ ಯಡಿಯೂರಪ್ಪನವರಾದ್ರೂ ಎತ್ತಿ ಹೇಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಕರ್ನಾಟಕದ ನಾಯಕರುಗಳು ಮೋದಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋದಾಗ್ಲಿ ಅಥವಾ ಅವ್ರ ಪ್ರಣಾಳಿಕೆ ವಿವಿಧ ಅಂಶಗಳನ್ನ ಎತ್ತಿ ಜನರ ನಡುವೆ ಪ್ರಚಾರ ಮಾಡೋದಾಗ್ಲಿ ಅಷ್ಟಾಗಿ ಲಕ್ಷ್ಯ ಕೊಡ್ತಾ ಇಲ್ಲ. ಮೋದಿ ಅಂದ್ರೆ ಮತ್ತೊಮ್ಮೆ ಕೇವಲ ರೋಡ್ ಶೋ ಅನ್ನೋ ಮಟ್ಟಕ್ಕೆ ತಿಳಿಸಬಾರದು. ಮೋದಿ ಅವರು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೆಳಿಗ್ಗೆ ಆ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದಾಗ ಹೇಳಿದ ಮಾತುಗಳನ್ನು ಕೂಡ ಇಲ್ಲಿ ಪ್ರತಿಫಲಿಸ್ತಾ ಹೋದ್ರೆ ಮಾತ್ರ ಜನರಿಗೆ ಅರ್ಥವಾಗುತ್ತೆ ಮೋದಿ ಅಂದ್ರೆ ಯಾರು ಅಂತ. ಒಂದು ಕ್ವಿಕ್ ಬ್ರೇಕ್